ಲೋಕ ಸಮರಕ್ಕೆ ಕಾಂಗ್ರೆಸ್ ಕಲಿಗಳ 2ನೇ ಪಟ್ಟಿಯನ್ನ ಫೈನಲ್ ಮಾಡಲಾಗಿದೆ ಎಂಬ ಹೇಳಿಕೆಯನ್ನ ಸ್ವತಃ ಡಿಕೆ ಶಿವಕುಮಾರ್ ಅವರೇ ಕೊಡ್ತಾ ಇದ್ದಾರೆ. ಲೋಕ ಸಮರಕ್ಕೆ ಕಾಂಗ್ರೆಸ್ ಕಲಿಗಳ 2ನೇ ಪಟ್ಟಿ ರೆಡಿಯಾಗಿದೆ. ಒಟ್ಟು 17 ಅಭ್ಯರ್ಥಿಗಳನ್ನ ಅಂತಿಮಗೊಳಿಸಲಾಗಿದೆ. 5 ಯುವಕರಿಗೆ ಟಿಕೆಟ್ ಅನ್ನ ಕೂಡ ಕೊಟ್ಟಿದ್ದೀವಿ ಅಂತ ಹೇಳಿಕೆಯನ್ನ ಡಿಕೆ ಶಿವಕುಮಾರ್ ಅವರು ಕೊಡ್ತಾ ಇರುವಂತದ್ದು. ರಾತ್ರಿ ಅಥವಾ ನಾಳೆ ಬೆಳಿಗ್ಗೆ 2ನೇ ಪಟ್ಟಿಯನ್ನ ಘೋಷಣೆ ಮಾಡ್ತೀವಿ ಎಂಬ ಹೇಳಿಕೆಯನ್ನ ಕೂಡ ದೆಹಲಿಯಲ್ಲಿ ಡಿಕೆ ಶಿವಕುಮಾರ್ ಅವರು ಒಂದು ರೀತಿಯಾಗಿ ಸುಳಿವನ್ನ ಕೊಟ್ಟಿರುವಂತದ್ದು. ಇನ್ನು 4 ಕ್ಷೇತ್ರಗಳ ಬಗ್ಗೆ ಮತ್ತೊಂದು ಸಭೆಯನ್ನ ನಡೆಸಿ ಆಗ ತೀರ್ಮಾನವನ್ನ ಕೊಡ್ತೀವಿ ಎಂಬ ಹೇಳಿಕೆಯನ್ನ ಸ್ವತಃ ಡಿಕೆ ಶಿವಕುಮಾರ್ ಅವರು ಕೊಡ್ತಾ ಇರುವಂತದ್ದು. ಸತತ 2 ದಿನಗಳಿಂದ ಸಭೆಯನ್ನ ದೆಹಲಿಯಲ್ಲಿ ಮಾಡ್ತಾ ಇರುವಂತದ್ದು. ಬಹುಶಃ ಇವತ್ತೇ ಆಗ್ಬೋದು. ನಮಗೆ ಯಂಗರ್ ಜನರೇಷನ್ ಫಸ್ಟ್ ಟೈಮ್ 5 ಜನ ಹೆಣ್ಮಕ್ಳಿಗೆ ಪಾರ್ಲಿಮೆಂಟ್ಗೆ ಕೊಟ್ಟಿದ್ದೀವಿ. ಮೋರ್ ದೆನ್ 50% ಯೂತ್ಸ್ ಕೊಟ್ಟಿದ್ದೀವಿ. ನಾವು ಹೊಸ ಮುಖಗಳಿಗೆ, ಯಂಗ್ಸ್ಟರ್ಸ್ಗೆ, ವಿದ್ಯಾವಂತರಿಗೆ ಈ ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಸೊ ನಮ್ಮದು 4 ಸೀಟ್ ಇದೆ. 4 ಸೀಟ್ನ ನಾವು ಬೆಂಗಳೂರಲ್ಲಿ ಇನ್ನೊಂದು ರೌಂಡ್ ಸ್ವಲ್ಪ ಮಾತಾಡೋದಿದೆ. ಮಾತಾಡ್ಬಿಟ್ಟು ನಾವು ಝೂಮಲ್ಲಿ ಅಟೆಂಡ್ ಮಾಡ್ತೀವಿ. ಝೂಮಲ್ಲೇ ಅಟೆಂಡ್ ಮಾಡಿ ಇಲ್ಲಿ ಫೈನಲ್ ಮಾಡ್ತೀವಿ. ಎಷ್ಟು ಕ್ಷೇತ್ರಗಳ ಬಹುಶಃ ಇವತ್ತೇ ಆಗ್ಬೋದು. ನಮಗೆ ಯಂಗರ್ ಜನರೇಷನ್ ಫಸ್ಟ್ ಟೈಮ್ 5 ಜನ ಹೆಣ್ಮಕ್ಳಿಗೆ ಪಾರ್ಲಿಮೆಂಟ್ಗೆ ಕೊಟ್ಟಿದ್ದೀವಿ. ಮೋರ್ ದೆನ್ 50% ಯೂತ್ಸ್ ಕೊಟ್ಟಿದ್ದೀವಿ. ನಾವು ಹೊಸ ಮುಖಗಳಿಗೆ, ಯಂಗ್ಸ್ಟರ್ಸ್ಗೆ, ವಿದ್ಯಾವಂತರಿಗೆ ಈ ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಸೊ ನಮ್ಮದು 4 ಸೀಟ್ ಇದೆ. 4 ಸೀಟ್ನ ನಾವು ಬೆಂಗಳೂರಲ್ಲಿ ಇನ್ನೊಂದು ರೌಂಡ್ ಸ್ವಲ್ಪ ಮಾತಾಡೋದಿದೆ. ಮಾತಾಡ್ಬಿಟ್ಟು ನಾವು ಝೂಮಲ್ಲಿ ಅಟೆಂಡ್ ಮಾಡ್ತೀವಿ. ಝೂಮಲ್ಲೇ ಅಟೆಂಡ್ ಮಾಡಿ ಇಲ್ಲಿ ಫೈನಲ್ ಮಾಡ್ತೀವಿ. ಎಷ್ಟು ಕ್ಷೇತ್ರಗಳ ಲೋಕಸಭೆ ಚುನಾವಣೆಗೆ ರಾಜ್ಯ ಕಾಂಗ್ರೆಸ್ ಕಲಿಗಳ 2ನೇ ಪಟ್ಟಿ ರೆಡಿಯಾಗಿದೆ ಎಂಬ ಸುಳಿವನ್ನ ಸ್ವತಃ ಡಿಕೆ ಶಿವಕುಮಾರ್ ಅವರು ದೆಹಲಿಯಿಂದ ಕೊಡ್ತಾ ಇರುವಂತದ್ದು. ಸತತ 2 ದಿನಗಳಿಂದ ಅಲ್ಲಿ ಸಭೆಯನ್ನ ಮಾಡ್ತಾ ಇದ್ದಾರೆ. ಸಾಕಷ್ಟು ಕಾಂಗ್ರೆಸ್ ನಾಯಕರ ಸಮ್ಮತದಲ್ಲಿ ಈ ಸಭೆ ನಡೀತಾ ಇದ್ದು, ಈಗ 17 ಅಭ್ಯರ್ಥಿಗಳನ್ನ ನಾವು ಈಗಾಗಲೇ ಫೈನಲ್ ಮಾಡಿದೀವಿ. ಇನ್ನು 4 ಕ್ಷೇತ್ರ ಬಾಕಿ ಇದೆ. ಆ ಬಗ್ಗೆನೂ ಕೂಡ ನಾವು ಮತ್ತೊಂದು ಸುತ್ತಿನ ಸಭೆಯನ್ನ ನಡೆಸಿ ತೀರ್ಮಾನವನ್ನ ಕೈಗೊಳ್ತೀವಿ ಅಂತ ಒಂದ್ ರೀತಿಯಾಗಿ ಡಿಕೆ ಶಿವಕುಮಾರ್ ಅವರು ಒಂದು ಅಂತಿಮ ಮಾಹಿತಿಯನ್ನ ಇವತ್ತು ದೆಹಲಿಯಿಂದಾನೇ ಸ್ವತಃ ಡಿಕೆ ಶಿವಕುಮಾರ್ ಅವರು ಕೊಡ್ತಾ ಇರುವಂತದ್ದು. ಒಟ್ಟು 17 ಅಭ್ಯರ್ಥಿಯನ್ನ ಫೈನಲ್ ಮಾಡಲಾಗಿದೆ. ಇನ್ನು 4 ಅಭ್ಯರ್ಥಿಗಳನ್ನ ನಾವು ಫೈನಲ್ ಮಾಡೋ ಹಂತದಲ್ಲಿ ಇದ್ದೀವಿ. ಇನ್ನೂ ಕೂಡ ಮಾತುಕತೆ ನಡೀತಾ ಇದೆ ಎಂಬ ಹೇಳಿಕೆಯನ್ನ ಡಿಕೆ ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ಇನ್ನು ಈಗ ಆಲ್ರೆಡಿ ಫೈನಲ್ ಆಗಿರುವಂತಹ ಹೆಸರುಗಳನ್ನ ನೋಡ್ತಾ ಇದ್ರೆ ಇದರಲ್ಲೂ ಕೂಡ ಫ್ಯಾಮಿಲಿ ಪಾಲಿಟಿಕ್ಸ್ ನಡೀತಾ ಇದೆಯಾ ಎಂಬ ಸಂಶಯ ಸದ್ಯಕ್ಕೆ ಮೂಡ್ತಾ ಇರುವಂತದ್ದು. ಹಾಗಾದ್ರೆ ಯಾರ್ಯಾರ ಹೆಸರು ಫೈನಲ್ ಆಗಿದೆ ಎಂಬ ಮಾಹಿತಿಯನ್ನ ನಾವು ನೋಡ್ತಾ ಹೋಗೋಣ. ಇನ್ನು ಬೆಳಗಾವಿಯಲ್ಲಿ ಮೃಣಾಲ್ ಹೆಬ್ಬಾಳ್ಕರ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಇವರು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಪುತ್ರ ಅನ್ನೋ ಮಾಹಿತಿ ಗೊತ್ತೇ ಇದೆ. ಈಗ ಅವ್ರಿಗೆ ಬೆಳಗಾವಿಯಲ್ಲಿ ಟಿಕೆಟ್ ಫೈನಲ್ ಆಗಿದೆ ಎಂಬ ಮಾಹಿತಿ ಸಿಗ್ತಾ ಇರುವಂತದ್ದು. ಇನ್ನು ಚಿಕ್ಕೋಡಿಯಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಅವರ ಹೆಸರು ಫೈನಲ್ ಆಗಿರುವಂತದ್ದು. ಇನ್ನು ಇವರು ಕೂಡ ಸಚಿವ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ. ಇನ್ನು ಬಾಗಲಕೋಟೆಯಲ್ಲಿ ಸಂಯುಕ್ತ ಪಾಟೀಲ್ ಅವರ ಹೆಸರು ಫೈನಲ್ ಆಗಿದ್ದು, ಇವರು ಕೂಡ ಸಚಿವ ಶಿವಾನಂದ ಪಾಟೀಲ್ ಅವರ ಪುತ್ರಿ. ಇನ್ನು ಬೆಂಗಳೂರು ದಕ್ಷಿಣಕ್ಕೆ ಸೌಮ್ಯ ರೆಡ್ಡಿ ಅವರ ಹೆಸರು ಫೈನಲ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಇವರು ಕೂಡ ರಾಮಲಿಂಗ ರೆಡ್ಡಿ ಅವರ ಪುತ್ರಿನೇ. ಇನ್ನು ಬೀದರ್ಗೆ ಸಾಗರ್ ಖಂಡ್ರೆ ಅವರ ಹೆಸರು ಫೈನಲ್ ಆಗಿದ್ದು, ಸಚಿವ ಈಶ್ವರ್ ಖಂಡ್ರೆ ಅವರ ಪುತ್ರ ಇವರು ಕೂಡ ಸಾಗರ್ ಖಂಡ್ರೆ. ಇನ್ನು ದಾವಣಗೆರೆಗೆ ಪ್ರಭಾ ಮಲ್ಲಿಕಾರ್ಜುನ್ ಅವರ ಹೆಸರು ಫೈನಲ್ ಆಗಿದ್ದು, ಇವರು ಕೂಡ ನಮಗೆಲ್ಲ ಗೊತ್ತಿರುವಂತಹ ಸಚಿವ ಮಲ್ಲಿಕಾರ್ಜುನ್ ಅವರ ಪತ್ನಿ ಅಂತ ಹೇಳಲಾಗ್ತಾ ಇದೆ. ಇನ್ನು ಕಲಬುರಗಿಯಲ್ಲಿ ರಾಧಾಕೃಷ್ಣ ದೊಡ್ಮನಿ ಅವರ ಹೆಸರು ಫೈನಲ್ ಆಗಿದ್ದು, ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರ ಅಳಿಯ ಇವ್ರಿಗೂ ಕೂಡ ಈಗ ಲೋಕಸಭೆ ಎಲೆಕ್ಷನ್ಗೆ ಮಣೆ ಹಾಕಲಾಗ್ತಾ ಇದೆ. ಇನ್ನು ಚಿತ್ರದುರ್ಗಕ್ಕೆ ಚಂದ್ರಪ್ಪ ಅವರ ಹೆಸರು ಫೈನಲ್ ಆಗಿದ್ದು, ಕೆಪಿಸಿಸಿ ಕಾರ್ಯಾಧ್ಯಕ್ಷ ಆಗಿರುವಂತಹ ಇವರು ಮಾಜಿ ಸಂಸದರು. ಇವರಿಗೆ ಈಗ ಮಣೆ ಹಾಕಲಾಗ್ತಾ ಇದೆ. ಇನ್ನು ಧಾರವಾಡದಲ್ಲಿ ವಿನೋದ್ ಅಸೂಟಿ ಅವರ ಹೆಸರು ಫೈನಲ್ ಆಗಿದ್ದು, ಈಗ ಇವರು ಒಂದು ರೀತಿಯಾಗಿ ಹೊಸ ಮುಖ ಅಂತ ಹೇಳ್ಬೋದು. ಇನ್ನು ಕೊಪ್ಪಳದಲ್ಲಿ ರಾಜಶೇಖರ್ ಹಿಟ್ನಾಳ್ ಅವರ ಹೆಸರು ಫೈನಲ್ ಆಗಿದ್ದು, ಇವರು ಕೂಡ ಕಳೆದ ಬಾರಿಯ ಪರಾಜಿತ ಅಭ್ಯರ್ಥಿ ಆಗಿದ್ರು ಎಂಬ ಮಾಹಿತಿ ಇದೆ. ಇನ್ನು ದಕ್ಷಿಣ ಕನ್ನಡದಲ್ಲಿ ಪದ್ಮರಾಜ್ ರಾಮಯ್ಯ ಅವರ ಹೆಸರು ಫೈನಲ್ ಆಗಿದ್ದು, ಇವರು ಒಂದು ರೀತಿಯಾಗಿ ಹೊಸ ಮುಖ, ಜೊತೆಗೆ ಇವರು ಬಿಲ್ಲವ ಸಮುದಾಯದ ಅಲ್ಲಿನ ಮುಖ ಅಂತ ಹೇಳಲಾಗ್ತಾ ಇದೆ. ಇನ್ನು ಬೆಂಗಳೂರು ಸೆಂಟ್ರಲ್ಗೆ ಮನ್ಸೂರ್ ಅಲಿಖಾನ್ ಅವರ ಹೆಸರು ಫೈನಲ್ ಆಗಿದೆ. ಇನ್ನು ಬೆಂಗಳೂರು ಉತ್ತರಕ್ಕೆ ಪ್ರೊಫೆಸರ್ ರಾಜೀವ್ ಗೌಡ ಅವರ ಹೆಸರು ಫೈನಲ್ ಆಗಿದ್ದು, ಇವರು ಕೂಡ ರಾಜ್ಯಸಭೆಯ ಮಾಜಿ ಸದಸ್ಯರು ಇವರು. ಇನ್ನು ರಾಯಚೂರಿನಲ್ಲಿ ಕುಮಾರ್ ನಾಯ್ಕ್ ನಿವೃತ್ತ IAS ಅಧಿಕಾರಿ ಇವ್ರಿಗೂ ಕೂಡ ಈಗ ಕಾಂಗ್ರೆಸ್ನಲ್ಲಿ ಮಣೆ ಹಾಕಲಾಗ್ತಾ ಇದೆ.
ಇನ್ನು ಉತ್ತರ ಕನ್ನಡಕ್ಕೆ ಬಂದ್ರೆ ಅಂಜಲಿ ನಿಂಬಾಳ್ಕರ್ ಅವರ ಹೆಸರು ಫೈನಲ್ ಆಗಿದೆ. ಇವರು ಕೂಡ ಮಾಜಿ ಶಾಸಕಿ ಎಂಬ ಮಾಹಿತಿ ನಿಮ್ಗೆಲ್ಲ ಗೊತ್ತೇ ಇದೆ. ಇನ್ನು ಮೈಸೂರಿಗೆ ಬಂದ್ರೆ ಲಕ್ಷ್ಮಣ್, ಇವರು ಕೆಪಿಸಿಸಿ ವಕ್ತಾರ. ಇದನ್ನೆಲ್ಲ ನೋಡ್ತಾ ಇದ್ರೆ ಒಂದ್ ರೀತಿಯಾಗಿ ಸಿದ್ದರಾಮಯ್ಯ ಅವರ ಮಗಂಗೆ ಈಗ ಟಿಕೆಟ್ ಕೈ ತಪ್ಪಿರುವ ಮಾಹಿತಿ ಸಿಗ್ತಾ ಇದೆ.